ನಮಸ್ಕಾರ. ಬೆಳಗಾವಿ ಉತ್ತರದಲ್ಲಿ ಕೈ ಚಳಕ ನಡೆಯುತ್ತಾ ಕಾಪುವಿನಲ್ಲಿ ಲಾಲಾಜಿ ಮೆಂಡನ್ ಹವಾ ಹೇಗಿದೆ? ಇನ್ನು ಬೆಳಗಾವಿ ದಕ್ಷಿಣದಲ್ಲಿ ಮತ್ತೆ ಕಮಲ ಅರಳಬಲ್ಲದ? ವಿಶೇಷ ಕಾರ್ಯಕ್ರಮ ಜನಮತಕ್ಕೆ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಪ್ರಬಲ ಹಿಡಿತದಲ್ಲಿದ್ದ ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರ ಈಗ ಕಾಂಗ್ರೆಸ್ನ ಭದ್ರಕೋಟೆ. ಕ್ಷೇತ್ರ ವಿಂಗಡಣೆಯಿಂದಾಗಿ ಬೆಳಗಾವಿ ವಿಧಾನಸಭಾ ಕ್ಷೇತ್ರದ ಹೆಸರು ಬದಲಾಗಿದ್ದು ಬೆಳಗಾವಿ ಉತ್ತರ ಕ್ಷೇತ್ರ ಅಸ್ತಿತ್ವಕ್ಕೆ ಬಂದಿದೆ. ಈ ಕ್ಷೇತ್ರದಲ್ಲಿ ರಾಜಕೀಯ ಗಾಳಿ ಹೇಗಿದೆ ಬನ್ನಿ ನೋಡೋಣ. ಜನಮತ ಟೀಮ್ ಇವತ್ತು ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದೆ. ಕಳೆದ ಬಾರಿ ಇಲ್ಲಿಂದ ಆಯ್ಕೆಯಾಗಿದ್ದು ಕಾಂಗ್ರೆಸ್ನ ಫಿರೋಜ್ ಸೇಠ್ ಅವರು. ಸಾಕಷ್ಟು ಬಡತನದ ರೇಖೆಗಿಂತ ಕೆಳಗಡೆ ಅಲ್ಪಸಂಖ್ಯಾತರು ವಾಸ ಮಾಡೋ ಅಂಥ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತೀನಿ ಅನ್ನೋ ನಿರೀಕ್ಷೆಯಲ್ಲಿ ಆಯ್ಕೆಯಾಗಿದ್ದೆ ಫಿರೋಜ್ ಸೇಠ್ ಅವರು. ಆದರೆ ನಿಜವಾಗ್ಲೂ ಅವರು ಈ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದಾರಾ? ಈ ಬಾರಿ ಕೂಡ ಅವರು ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡ್ತಾರಾ? ಮತ್ತೆ ಮತಬಾಂಧವರು ಕಾಂಗ್ರೆಸ್ ಪಕ್ಷಕ್ಕೆ ಓಟನ್ನು ಹಾಕ್ತಾರಾ, ಇಲ್ಲ ಬೇರೆ ಪಕ್ಷದ ಹತ್ರ ಮುಖ ಮಾಡ್ತಾರಾ ಅನ್ನೋದನ್ನ ಬನ್ನಿ ಅವ್ರನ್ನೇ ಕೇಳ್ಕೊಂಬರೋಣ. ಕ್ಷೇತ್ರ ವಿಂಗಡಣೆಯಿಂದಾಗಿ ಬೆಳಗಾವಿ ವಿಧಾನಸಭೆ ಬೆಳಗಾವಿ ಉತ್ತರವಾಗಿ ಪರಿವರ್ತಿತವಾಗಿದೆ. ಬೆಳಗಾವಿ ನಗರದ ಹೆಚ್ಚಿನ ಭಾಗ ಉತ್ತರ ಕ್ಷೇತ್ರಕ್ಕೆ ಸೇರ್ಪಡೆಯಾಗಿದೆ. ಮಹಾನಗರ ಪಾಲಿಕೆ 32 ವಾರ್ಡ್ಗಳು ಉತ್ತರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುತ್ತವೆ. ಕ್ಷೇತ್ರ ವಿಂಗಡಣೆಯ ನಂತರ ಮರಾಠಿ ಭಾಷಿಗರ ಮತಗಳು ಹರಿದು ಹಂಚಿ ಹೋಗಿವೆ. ಇದು ಕ್ಷೇತ್ರದಲ್ಲಿ ಎಂಇಎಸ್ ಪ್ರಭಾವ ಕುಗ್ಗಲು ಕಾರಣವಾಗಿದೆ. ಈ ಸದ್ಯ ಇರುವಂತಹ ಜನರಲ್ಲಿ ಬಹುತೇಕ ಜನರ ಮೇಲೆ ಆರೋಪಗಳಿದ್ದಾವೆ. ಆರೋಪವನ್ನು ಇರುವಂಥ ಜನರು ಅಧಿಕಾರವನ್ನು ವಹಿಸುವಂಥ ನೈತಿಕ ಹಕ್ಕು ಅವರಿಗೆ ಇರುವುದಿಲ್ಲ. ಇಲ್ಲಿ ಬಹಳಷ್ಟು ಕೆಲಸಗಳಾಗಬೇಕಾಗಿದೆ ಮತ್ತು ಈ ಊರಲ್ಲಿ ಭ್ರಷ್ಟಾಚಾರದ ಬಗ್ಗೆ ಬಹಳಷ್ಟು ಆರೋಪಗಳಿವೆ. ಕಾರ್ಪೊರೇಷನ್ ಮಾಡಿರುವಂಥ ಅನೇಕ ಕೆಲಸಗಳಲ್ಲಿ ಕಾರ್ಪೊರೇಟರ್ಸೇ ಇದರಲ್ಲಿರುವಂಥ ನ್ಯೂನತೆಗಳನ್ನು ಎತ್ತಿ ತೋರಿಸಿದ್ದಾರೆ. ಆ ರೀತಿಯಾಗಿ ಇಲ್ಲಿ ಇನ್ನೂ ಬಹಳಷ್ಟು ಕೆಲಸಗಳಿದಾವೆ. ನಮ್ಮ ಓಟು BJP ಅವರಿಗೆ. ಏನ್ರಿ BJPಯವರು ಮೊದಲಿಂದನೂ ಒಳ್ಳೆಯ ಕೆಲಸ ಮಾಡ್ತಾ ಬಂದಿದ್ದಾರೆ. ಈಗಲಾದರೂ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ ಇದೆ. ಕುಮಾರಸ್ವಾಮಿ ಅವರಾದಂತಹ 20 ತಿಂಗಳ ಆಡಳಿತಾವಧಿಯಲ್ಲಿ ಒಳ್ಳೆಯ ಹೆಸರನ್ನು ಮಾಡಿದರು. ಒಳ್ಳೆಯ ಜನಸಾಮಾನ್ಯರ ಪ್ರತಿನಿಧಿಯಾಗಿ ಒಳ್ಳೆಯ ಕೆಲಸಗಳನ್ನು ಕೊಟ್ಟರು. ಕುಮಾರಸ್ವಾಮಿಯವರ ಒಂದು ಜಾತ್ಯತೀತ ಜನತಾದಳ ಪ್ರಾದೇಶಿಕ ಪಕ್ಷವಾಗಿ ಬಂದರೆ ಒಳ್ಳೆಯ ಒಂದು ಆಡಳಿತವನ್ನು ಕೊಡ್ಬೋದು ಅಂತ ನನ್ನ ಅನಿಸಿಕೆ. ಜಾತಿ ಬಲಾಬಲ: ಲಿಂಗಾಯತರು 49,000, ಮರಾಠರು 42,000, ಅಲ್ಪಸಂಖ್ಯಾತರು 38,000, SC/ST 28,000, ಇತರೆ 15,000. ಕ್ಷೇತ್ರದಲ್ಲಿನ ಒಟ್ಟು ಮತದಾರರ ಪ್ರಮಾಣ 1,80,000. ಕ್ಷೇತ್ರ ಮರು ವಿಂಗಡಣೆಯ ಬಳಿಕ ಇಲ್ಲಿ ಲಿಂಗಾಯತರ ಪ್ರಾಬಲ್ಯ ಹೆಚ್ಚಾಗಿದೆ. ಭಾಷೆ ಹಾಗೂ ಗಡಿ ವಿವಾದದ ವಿಷಯವನ್ನ ಬಂಡವಾಳವನ್ನಾಗಿಸಿಕೊಂಡು ಎಂಇಎಸ್ ಇಲ್ಲಿಯವರೆಗೆ ಕ್ಷೇತ್ರದಲ್ಲಿ ಚುನಾವಣೆ ಎದುರಿಸ್ತಾ ಬಂದಿತ್ತು. ನಾವು ಕಾಂಗ್ರೆಸ್ ಅದೆಲ್ಲ ಸ್ವಲ್ಪ ಚಲೋ ಆಗಿದೆ ಅಂತ ಎಲ್ಲರಿಗೂ. ನಮ್ಮ ಓಟು KJPಗೆ. KJP ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ 3 ವರ್ಷದಲ್ಲಿ. ಯಡಿಯೂರಪ್ಪನವರು ಅವರು ಮುಂದೇನೂ ಮಾಡ್ತಾರೆ ನಮಗೆ ಭರವಸೆ ಇದೆ. ಯಾಕಂದರೆ ಅವರು ಒಂದು ಚೈತನ್ಯಪೂರ್ವಕವಾದ ಒಂದು ವ್ಯಕ್ತಿ ಅವರು. ಅದಕ್ಕೆ ಅವರು ಬೈಲಿ ಭರವಸೆ ಇಟ್ಟಿದ್ದಾರೆ ಜನ. ಸರ್, ನಮ್ಮ ಒಟ್ಟು ಯಾವ ಒಳ್ಳೆ ಅಭ್ಯರ್ಥಿ ಇರ್ತಾನೋ ಆ ಅಭ್ಯರ್ಥಿಗೆ ಭ್ರಷ್ಟಾಚಾರದ ಮುಕ್ತಿಯಿಂದ ಹೊಂದಿರ್ತಾನೋ ಅಂಥ ಅಭ್ಯರ್ಥಿಗೆ ನಾವು ಮತವನ್ನು ಹಾಕ್ತೀವಿ. ಕಣದಲ್ಲಿರುವ ಅಭ್ಯರ್ಥಿಗಳು: BJP ಕಿರಣ್ ಜಾಧವ್, ಕಾಂಗ್ರೆಸ್ ಫಿರೋಜ್ ಸೇಠ್, JDS ಶಾರದಾ, KJP VS ಮಾಳಗಿ. 1967ರಿಂದ 99ರವರೆಗೆ ಈ ಕ್ಷೇತ್ರದಲ್ಲಿ ಎಂಇಎಸ್ ಬೆಂಬಲಿತ ಅಭ್ಯರ್ಥಿಗಳೇ ಜಯಭೇರಿ ಬಾರಿಸ್ತಾ ಬಂದಿದ್ರು. ಆದರೆ 1999 ಮತ್ತು 2004ರಲ್ಲಿ ಕಾಂಗ್ರೆಸ್ನ ರಮೇಶ್ ಕುಡಚಿ ಗೆಲ್ಲುವ ಮೂಲಕ ಎಂಇಎಸ್ ಓಟಕ್ಕೆ ಬ್ರೇಕ್ ಹಾಕಿದ್ರು. 2008ರಲ್ಲಿ ಫಿರೋಜ್ ಸೇಠ್ ಕಾಂಗ್ರೆಸ್ನಿಂದ ಆಯ್ಕೆಯಾದರು. ಸೇಠ್ ಮತ್ತೆ ಕೈಪಾಳ್ಯದಿಂದ ಕಣದಲ್ಲಿದ್ದಾರೆ. ಬಿಜೆಪಿಯಿಂದ ಕಿರಣ್ ಜಾಧವ್, KJPಯಿಂದ SC ಮಾಳಗಿ ಕಣದಲ್ಲಿದ್ದಾರೆ. ಕುಮಾರಸ್ವಾಮಿ ಅವರಿಗೆ. ಅವರಿದ್ದಾಗ ಅಂದರೆ ಅಕ್ಕಿ ರೇಟ್ ಎಲ್ಲ ಕಮ್ಮಿ ಇತ್ತು, ಎಲ್ಲ ಕಮ್ಮಿನೇ ಇತ್ತು. ಅದಕ್ಕೆ ಕುಮಾರಸ್ವಾಮಿ ಅವರಿಗೇನೆ ಓಟ್ ಹಾಕ್ಬೇಕಂತ. ಈಗ ನಾವು ವಿಚಾರ ಮಾಡ್ತಾ ಇದ್ದೇವೆ ಏನಂತ, ಯಾರಿಗೆ ವಿಚಾರ ಮಾಡ್ಬೇಕು. ಇವರು ಆರ್ಸ್ ಫುಲ್ ಮೆಜಾರಿಟಿದು ಕಟ್ಟಿದ್ದು, ಅವರು ಏನೂ ನಮಗೆ ಇದು ಮಾಡಿಲ್ಲ. ಈಗ ಕಾಂಗ್ರೆಸ್ದು ಅವರು ಕಾಂಗ್ರೆಸ್ ಹಂಗೆ ಮಾಡಿದ್ರೆ ಇಷ್ಟು ವರ್ಷ ಹೇಳ್ಕೊತಿದ್ದು, ಇವರು ಹಿಂಗೆ ಮಾಡಿದ್ರೆ ಅದು ಜನ ಈಗ ವಿಚಾರ ಮಾಡಬೇಕಾಗಿತ್ತು. ನಾವು ಕರ್ನಾಟಕ ಜನ ಕ್ಷೇತ್ರದಲ್ಲಿನ ಜನಮತ ಹೇಗಿದೆ ಬನ್ನಿ ನೋಡೋಣ.
ಕ್ಷೇತ್ರ ಬೆಳಗಾವಿ ಉತ್ತರ ಯಾವ ಪಕ್ಷ ಗೆಲ್ಲಬೇಕು? ಬಿಜೆಪಿ (39.09%), ಕಾಂಗ್ರೆಸ್ 26.55%, ಜೆಡಿಎಸ್ 22.95%, ಕೆಜೆಪಿ (11.47%. ಈ ಸಲ ಕ್ಷೇತ್ರದ ಜನ ಬದಲಾವಣೆ ಬಯಸಿರುವಂತೆ ಕಾಣಿಸುತ್ತೆ. ಕಳೆದ 3 ಅವಧಿಯಲ್ಲಿ ಗೆದ್ದರೂ ಅಭಿವೃದ್ಧಿ ಮಾಡದ ಕಾಂಗ್ರೆಸ್ನಿಂದ ಜನ ಬೇಸರಗೊಂಡಿದ್ದಾರೆ. ಹೀಗಾಗಿ ಬಿಜೆಪಿ ಇಲ್ಲಿ ವಿಜಯ ಪತಾಕೆ ಹಾರಿಸಿದ್ರೆ ಅಚ್ಚರಿಯಿಲ್ಲ. ಸಾಕಷ್ಟು ಅಲ್ಪಸಂಖ್ಯಾತರು ಬಡತನ ರೇಖೆಗಿಂತ ಕೆಳಗಡೆ ಇರೋರು ವಾಸ ಮಾಡ್ತಿರೋ ಅಂತ ಬೆಳಗಾವಿ ಉತ್ತರ ಕ್ಷೇತ್ರದಲ್ಲಿ ಶಾಸಕರಾದಂಥ ಫಿರೋಜ್ ಸೇಠ್ ಅವರು ಕಾಂಗ್ರೆಸ್ನಿಂದ ಆಯ್ಕೆಯಾಗಿದ್ದರು. ಆದರೆ ಕೆಲವರು ಅವರು ಅಭಿವೃದ್ಧಿನೇ ಮಾಡಿಲ್ಲ ಅಂತ ಹೇಳ್ತಿದ್ರೆ, ಇನ್ನು ಕೆಲವರು ಕೊಂಚ ಅಭಿವೃದ್ಧಿನ ಮಾಡಿದ್ದಾರೆ ಅಂತಿದ್ದಾರೆ. ಆದರೆ ಮತ್ತೆ ಕೆಲವರು ಮಾತ್ರ ಯಡಿಯೂರಪ್ಪ ಅವರು ಬೆಳಗಾವಿಗೆ ಕೊಟ್ಟರು ಅಂತ ಕೊಡುಗೆ ಅಪಾರವಾಗಿದೆ, ನಮ್ಮ ಮತ ಈ ಬಾರಿ ಕೆಜೆಪಿಗೆ ಅಂತಿದ್ದಾರೆ. ಇನ್ನೊಂದು ಕ್ಷೇತ್ರದ ಜನಮತ ನೋಡುವ ಮುಂಚೆ ಚಿಕ್ಕದೊಂದು ವಿರಾಮ.